ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಬಳ್ಳಾರಿಯಲ್ಲಿ 3 ಗಣಿ ಲಾರಿಗಳು ಸುಟ್ಟು ಭಸ್ಮ ಆಗಿದೆ. ವೆಲ್ಡಿಂಗ್ ಮಾಡುವಾಗ ಒಂದು ಬೆಂಕಿಯ ಕಿಡಿ ಹಾರಿ 3 ವೆಹಿಕಲ್ಗೂ ಕೂಡ ಬೆಂಕಿ ಹತ್ತಿರೋದು. ಡೀಸೆಲ್ ಟ್ಯಾಂಕ್ಗೆ ಬೆಂಕಿ ಹೊತ್ಕೊಂಡು ಅವಘಡ ನಡೆದು ಹೋಗಿದೆ. ಸಂಡೂರಿನ ಸೀನ್ ಬಸಪ್ಪ ಕ್ಯಾಂಪ್ನಲ್ಲಿ ಘಟನೆ ನಡೆದಿರೋದು. 3 ಗಣಿ ಲಾರಿಗಳಿಗೆ ಬೆಂಕಿ ತಗುಲಿ ಸುಟ್ಟು ಭಸ್ಮ ಆಗಿದೆ. ವೆಲ್ಡಿಂಗ್ ಮಾಡುವಂತ ಕೆಲಸ ಮಾಡುವಾಗ ಬೆಂಕಿಯ ಕಿಡಿ ಏನಿದೆ ಅದು ಡೀಸೆಲ್ ಒಂದು ಜಾಗ ಇರುವಂತಹ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಇಡೀ ಲಾರಿಯೇ ಸುಟ್ಟು ಭಸ್ಮ ಆಗಿದೆ. 3 ಚಾಲಕರು ಹಾಗೂ ವೆಲ್ಡಿಂಗ್ ಸಿಬ್ಬಂದಿಗೆ ಗಾಯಗಳಾಗಿದೆ. ಸಂಡೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಬಳ್ಳಾರಿಯಲ್ಲಿ 3 ಗಣಿ ಲಾರಿಗಳು ಸುಟ್ಟು ಭಸ್ಮ ಆಗಿರುವಂಥದ್ದು. ವೆಲ್ಡಿಂಗ್ ಮಾಡುವಾಗ ಕಿಡಿ ಹಾರುತ್ತೆ. ಆ ಕಿಡಿ ಏನಿದೆ ಡೀಸೆಲ್ ಟ್ಯಾಂಕ್ಗೆ ಹತ್ತತ್ತೆ. ಸೊ ಇದರಿಂದಾಗಿ 3 ಗಣಿ ಲಾರಿಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ನೀವು ಸ್ಕ್ರೀನಲ್ಲಿ ನೋಡ್ತಾ ಇರಬಹುದು ಯಾವ ರೀತಿಯ ಅವಘಡ ಅಲ್ಲಿ ನಡೆದಿತ್ತು ಅಂತ. ಡೀಸೆಲ್ ಟ್ಯಾಂಕ್ಗೆ ಬೆಂಕಿಯ ಕಿಡಿ ಬಿದ್ದಿದ್ದೇ ತಡ ಮೊದಲಿಗೆ ಒಂದು ಲಾರಿ ಹೊತ್ತಿ ಉರಿಯೋದಾದ್ರೆ ಅಕ್ಕಪಕ್ಕದಲ್ಲಿದ್ದಂತಹ 2 ಲಾರಿಗಳಿಗೂ ಕೂಡ ಬೆಂಕಿ ತಗುಲಿ 3 ಲಾರಿಗಳು ಕೂಡ ಸುಟ್ಟು ಭಸ್ಮ ಆಗಿದೆ. भी देखते नहीं इनकी माँ की कैसा ब्लास्ट हुआ मालूम। भी देखते नहीं इनकी माँ की कैसा ब्लास्ट हुआ मालूम। भी देखते नहीं इनकी माँ की कैसा ब्लास्ट हुआ मालूम। भी देखते नहीं इनकी माँ की कैसा ब्लास्ट हुआ मालूम। ಹಾವೇರಿ ಜಿಲ್ಲೆ ಹಾನಗಲ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ. ಶಾರ್ಟ್ ಸರ್ಕ್ಯೂಟ್ನಿಂದ ಮೆಡಿಕಲ್ ಸ್ಟೋರ್ ರೂಮ್ನಲ್ಲಿ ಬೆಂಕಿ ಕಾಣಿಸಿಕೊಂಡು ಮೊದಲ ಮಹಡಿ ಹೊತ್ತಿ ಉರಿದಿದೆ. ಕೂಡಲೇ ಅಲರ್ಟ್ ಆದ ಸಿಬ್ಬಂದಿ ರೋಗಿಗಳನ್ನು ಬೇರೆಡೆಗೆ ಶಿಫ್ಟ್ ಮಾಡಿದ್ದಾರೆ. 3ಕ್ಕೂ ಹೆಚ್ಚು ಅಗ್ನಿಶಾಮಕ ವಾಹನಗಳ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಆಸ್ಪತ್ರೆಯಲ್ಲಿ ಒಟ್ಟು 31 ರೋಗಿಗಳಿದ್ದು ಹಾವೇರಿ ಜಿಲ್ಲಾಸ್ಪತ್ರೆ ಮತ್ತು ಅಕ್ಕಿ ಆಲೂರು ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಸ್ಥಳಾಂತರಿಸಲಾಗಿದೆ. ಇನ್ನು ಸ್ಥಳಕ್ಕೆ ಶಾಸಕ ಶ್ರೀನಿವಾಸ ಮಾನೆ ಭೇಟಿ ನೀಡಿದ್ದು ಪರಿಶೀಲನೆ ನಡೆಸಿದರು. ಇನ್ನು ಕೊಪ್ಪಳದಲ್ಲಿ ನಡು ರಸ್ತೆಯಲ್ಲೇ ಟಿಪ್ಪರ್ ಬೆಂಕಿಗಾಹುತಿಯಾಗಿದೆ. ಹೊಸಪೇಟೆ ರಸ್ತೆಯಲ್ಲಿರುವಂತಹ ಎಸ್ಎಫ್ಎಸ್ ಶಾಲೆ ಮುಂಭಾಗ ಈ ಘಟನೆ ನಡೆದಿದೆ. ಕರಿಯಪ್ಪ ಸಂಗಟಿ ಎನ್ನುವರಿಗೆ ಸೇರಿದ ಟಿಪ್ಪರ್ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿ ಉರಿದಿದೆ. ರಸ್ತೆಯಲ್ಲಿ ನಿಲ್ಲಿಸಿದಾಗ ಈ ಬೆಂಕಿ ಅವಘಡ ಸಂಭವಿಸಿದೆ. ಲೋಕಸಭೆಯಲ್ಲಿ ನಾರಿ ಶಕ್ತಿ ಬಂಧನ ಮಸೂದೆಗೆ ಸೋಲುಂಟಾದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಮಿತ್ರ ಪಕ್ಷಗಳ ವಿರುದ್ಧ ನಾರಿ ಶಕ್ತಿ ಫೋರಂ ಪ್ರತಿಭಟನೆ ಮಾಡಿತು. ಕೊಪ್ಪಳದ ಬಸವೇಶ್ವರ ವೃತ್ತದಲ್ಲಿ ಬಿಜೆಪಿ ಮೂಲದ ನಾರಿ ಶಕ್ತಿ ಫೋರಂ ಪ್ರತಿಭಟನೆ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದರು. ಮಹಿಳಾ ವಿರೋಧಿ ಧೋರಣೆಯನ್ನ ಕಾಂಗ್ರೆಸ್ ಹೊಂದಿದೆ ಅಂತ ನೂರಾರು ಮಹಿಳೆಯರು ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿಯಲ್ಲಿ ಕಾಂಗ್ರೆಸ್ ವಿರುದ್ಧ ಬಿಜೆಪಿಯ ಮಹಿಳಾ ಮೋರ್ಚಾ ಕಾರ್ಯಕರ್ತೆಯರು ಪ್ರತಿಭಟನೆ ಮಾಡಿದರು. ಮಹಿಳಾ ಮೀಸಲಾತಿಗೆ ಲೋಕಸಭೆಯಲ್ಲಿ ಸೋಲು ಹಿನ್ನೆಲೆ ಪ್ರತಿಭಟನೆ ನಡೆಯಿತು. ಮಹಿಳಾ ಮೀಸಲಾತಿಗೆ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಮಹಿಳೆಯರ ಶಾಪ ತಟ್ಟದೆ ಬಿಡೋದಿಲ್ಲ ಅಂತ ಸಿಟ್ಟನ್ನು ಹೊರಹಾಕಿದರು. ಕೋಲಾರದಲ್ಲೂ ಮಹಿಳಾ ಮೀಸಲಾತಿ ಮಸೂದೆಗೆ ಲೋಕಸಭೆಯಲ್ಲಿ ಸೋಲು ಹಿನ್ನೆಲೆ ನಾರಿ ಶಕ್ತಿ ಒಕ್ಕೂಟ ಸಂಘಟನೆ ಪ್ರತಿಭಟನೆ ಮಾಡಿತು. ಕಾಂಗ್ರೆಸ್ ಪಕ್ಷ ಮಹಿಳಾ ವಿರೋಧಿ ಅಂತ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಧಾರವಾಡ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೀವಾವಧಿ ಶಿಕ್ಷೆಯನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ವಿನಯ್ ಕುಲಕರ್ಣಿ ಮೇಲ್ಮನವಿ ಸಲ್ಲಿಸಿದ್ದಾರೆ. ಜೀವಾವಧಿ ಶಿಕ್ಷೆ ತೀರ್ಪಿಗೆ ತಡೆಯಾಜ್ಞೆ ಕೋರಿ ಹೈಕೋರ್ಟ್ಗೆ ವಿನಯ್ ಅರ್ಜಿ ಸಲ್ಲಿಸಿದ್ದಾರೆ. ಸೋಮವಾರ ಮೇಲ್ಮನವಿ ವಿಚಾರಣೆಗೆ ಬರುವ ಸಾಧ್ಯತೆ ಇದೆ. ವಿನಯ್ ಕುಲಕರ್ಣಿ ಮಾತ್ರ ಅಲ್ಲದೆ ಚಂದ್ರಶೇಖರ್ ಇಂಡಿ ಕೂಡ ಮೇಲ್ಮನವಿಯನ್ನು ಸಲ್ಲಿಸಿದ್ದಾರೆ. ಇನ್ನು ವಿನಯ್ ಕುಲಕರ್ಣಿ ಪರ ಧಾರವಾಡದಲ್ಲಿ ಬೆಂಬಲಿಗರು ಮೌನ ಪ್ರತಿಭಟನೆ ನಡೆಸಿದ್ದಾರೆ. ಕೈಗೆ ಕಪ್ಪು ಬಟ್ಟೆ ಕಟ್ಟಿಕೊಂಡು ಕಲಾಭವನದಲ್ಲಿ ಮೌನ ಮೆರವಣಿಗೆ ಮಾಡಲಾಗಿದೆ. ಕಲಾಭವನದಿಂದ ಕೆಸಿಸಿ ಬ್ಯಾಂಕ್ವರೆಗೂ ಮೆರವಣಿಗೆ ನಡೆಯಲಿದೆ.